ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅನ್ವಯ ಒಳ ಮೀಸಲಾತಿ ಸಮರ್ಪಕ ಅನುಷ್ಠಾನ ಮಾಡಬೇಕೆಂದು ಆಗ್ರಹಿಸಿ ಮಾದಿಗ ಸಮಾಜದ ವತಿಯಿಂದ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದೊಣ್ಣೆಹಳ್ಳಿಯ ಬಳಿ ಗುರುವಾರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ದರಿಂದ ಮೈಲುಗಟ್ಟಲೆ ವಾಹನಗಳು ನಿಂತಿದ್ದವು. ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತ್ತು. ಒಳ ಮೀಸಲಾತಿ ಅನ್ವಯದಲ್ಲಿ 56,400 ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆಯಬೇಕು. ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪ್ರವರ್ಗ 1ರಡಿ ಮಾದಿಗ ಸಮಾಜಕ್ಕೆ ನೇಮಕಾತಿ ಅವಕಾಶ ಕಲ್ಪಿಸಿದ್ದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿವೆ. ಶಿಕ್ಷಣ, ಉದ್ಯೋಗ, ರಾಜಕೀಯ ಸೇರಿ ವಿವಿಧ ಕ್ಷೇತ್ರದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲಿ. ಒಳ ಮೀಸಲಾತಿ ಜಾರಿಯಲ್ಲಿ ಮೀನಮೇಷ ಏಕೆ ಎಂದು ಮಾದಿಗ ದಂಡೂರ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ಗೌರಿಪುರ ಕುಬೇಂದ್ರಪ್ಪ ಪ್ರಶ್ನಿಸಿದರು. ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರು ಇವತ್ತು ಈ ಸಮಾಜಕ್ಕೆ ಬಹಳ ಅನ್ಯಾಯ ಮಾಡ್ತಾ ಇದೆ ನೋಡಿ. ಸುಮಾರು ವರ್ಷಗಳಿಂದ ಎಚ್ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ನಡೆಯಿತು. ಅದಾದ್ಮೇಲೆ ಮಾಧವಸ್ವಾಮಿ ಕಮಿಟಿ ಬಿಜೆಪಿ ಸರ್ಕಾರದ ಅದು ಕೂಡ ನಡೆಯಿತು. ಈಗ ಎಚ್ ಎನ್ ನಾಗಮೋಹನ್ ದಾಸ್ ವರದಿ ಕೂಡ ಇದ್ರೂ ಕೂಡ ಮಾನ್ಯ ರಾಜ್ಯಪಾಲರು ಮೊನ್ನೆ ಹೋದ್ವಾರ ಬುಧವಾರ ದಿವಸ ಅಂಕಿತ ಹಾಕಿದ್ದಾರೆ ಸರ್ಕಾರದಲ್ಲಿ. ಅದಕ್ಕೆ ನಾವು ಖುಷಿ ಪಟ್ವಿ, ಆಯ್ತು ನಮ್ಗೆ ಒಳ ಮೀಸಲಾಯ್ತು ಆಯ್ತು ಅಂತ. ಆದ್ರೆ ಅವತ್ತು ಸಂಜೆನೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ನಮ್ಮ ಒಳ ಮೀಸಲಾತಿ ವಿರೋಧಿ HC ಮಹದೇವಪ್ಪ ಮತ್ತು ಸಂಘಟಕರು ನಮ್ಮ ಮಾದಿಗರನ್ನ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 68 ಲಕ್ಷದ ಮಾದಿಗ ಜನರನ್ನ ಕೇಳಿಸ್ತಾ ಇದ್ದಾರೆ. ಡಾಕ್ಟರ್ HC ಮಹದೇವಪ್ಪನವರೇ, ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತು ಈ ಸಮುದಾಯನ ನೀವು ಧ್ವಂಸ ಮಾಡ್ತಾ ಇದ್ದೀರಾ. ಈ ಸಮುದಾಯಕ್ಕೆ ನ್ಯಾಯ ಕೊಡ್ದಂಗೆ ಈ ಸಮುದಾಯನ ಹಾಳು ಮಾಡ್ತಿದ್ರ. ಒಳ ಮೀಸಲಾತಿ ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದು, ಕಾನೂನುಬದ್ಧವಾಗಿರ್ತಕ್ಕಂಥದ್ದು, ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಳ ಮೀಸಲಾತಿ. ಜಸ್ಟಿಸ್ ಅವರು ನ್ಯಾಯಮೂರ್ತಿಗಳಲ್ವಾ? ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿಗಳಲ್ವಾ? ಸದಾಶಿವ ಅವರು ನ್ಯಾಯಮೂರ್ತಿಗಳಲ್ವಾ? ಮಾಧುಸ್ವಾಮಿ ಅವರು ನ್ಯಾಯವಾದಿಗಳಲ್ವಾ? ಎಷ್ಟು ಒಂದು ಕಮಿಟಿಗಳು ಮಾಡಿದ್ರು. ಇವತ್ತು ಆ ಕಮಿಟಿಗಳನ್ನ ತಿರಸ್ಕಾರ ಮಾಡಿ ಒಂದೇ ಒಂದು ಗಂಟೆ ಒಂದು ದಿನದಲ್ಲಿ ಅದನ್ನ ಡಿಸ್ಕ್ವಾಲಿಫೈಡ್ ಮಾಡ್ತೀರಾ? ಸ್ವಾಮಿ, ನಾವು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇಡೀ ಕರ್ನಾಟಕದ ಮಾದಿಗರನ್ನ ನೀವು ಕೇಳಿಸ್ತಾ ಇದೀರಾ.
ಈ ಒಳ ಮೀಸಲಾತಿ ಕಾನೂನುಬದ್ಧವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಸಂವಿಧಾನವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ನೀವು ಧ್ವಂಸ ಮಾಡಕ್ಕೆ ಹೊರಟಿದ್ರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಸಮುದಾಯಗಳಿಗೆ ಬಹಳ ನಾವು ನಮ್ಮ ಬೇಡಿಕೆಗಳು ಈಡೇರಲೇಬೇಕು. ಏನು 56,432 ಹುದ್ದೆಗಳನ್ನ ಸರ್ಕಾರ ಮಂಜೂರು ಮಾಡಿದೆ, ಅದು ಕ್ಯಾಬಿನೆಟ್ ಅಲ್ಲಿ ಅಷ್ಟು ಆಗಿದೆ, ಅದಕ್ಕೆ ನಾವು ಸ್ವಾಗತಾರ್ಹ. ಆದ್ರೆ ಒಳ ಮೀಸಲಾತಿ ಇಲ್ಲದೆ ನೀವು ಏಕಾಏಕಿ ಮೊದಲು ಹೆಂಗಿತ್ತು ಆ ಥರ 101 ಜಾತಿಗಳಿಗೆ ಅಂತ ಮಾಡಿದ್ರಲ್ಲ, ಆದ್ರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮೀಸಲಾತಿ ವರದಿಯನ್ನು ನೀವು ಹಾಳು ಮಾಡ್ಬೇಕಂತಲ್ಲ, ಅಂದ್ರೆ ನೀವು ಸಂವಿಧಾನ ವಿರೋಧಿಗಳ ಅರ್ಥ. ಈ ಪ್ರತಿಭಟನೆಯಲ್ಲಿ ಮಾದಿಗ ಸಮಾಜದ ಮುಖಂಡರಾದ ತುಪ್ಪದಹಳ್ಳಿ ಪೂಜಾರ್ ಸಿದ್ದಪ್ಪ, ಸತೀಶ್ ಮಲ್ಲಿಮಾಚಿಕೆರೆ, ರಾಜಶೇಖರ್, ಕುಬೇಂದ್ರಪ್ಪ, ರೇಣುಕೇಶ್, ರಾಜಣ್ಣಹಟ್ಟಿ ಚಂದ್ರಪ್ಪ, ಕ್ಯಾಸೇನಹಳ್ಳಿ ಹನುಮಂತಪ್ಪ, ನಾಗರಾಜ್, ಹನುಮಂತಪ್ಪ, ಬಸವರಾಜ್, ಉಮೇಶ್, ಮಂಜುನಾಥ್, ರಾಜಪ್ಪ, ವ್ಯಾಸಗೊಂಡನಹಳ್ಳಿ, ಗಿರೀಶ್, ನಾಗರಾಜ್, ಬಾಬು ರಾಜೇಂದ್ರ ಸೇರಿದಂತೆ ಅನೇಕ ಗಣ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.